ನೋಡಿ, ನಾನು ಹೇಳ್ತಾ ಇಲ್ಲ, ಟಿವಿ ಚಾನೆಲ್ಗಳಲ್ಲಿ ಇವತ್ತು ಬೆಳಿಗ್ಗೆನೆ ಬರ್ತಾ ಇರುವಂತ ಒಂದು ಸುದ್ದಿಗಳಿವೆಲ್ಲ ಕೂಡ. ನನ್ನ ಸೋರ್ಸ್ ನನಗೆ ಏನೂ ಇಲ್ಲ. ನನಗೆ ಸೋರ್ಸೇ ಇಲ್ಲ ಸರ್, ಅರ್ಥ ಆಯ್ತಾ? ನಾನು ಬೇರೆಯವ್ರ ಹತ್ರ ದಿನ ಬೆಳಿಗ್ಗೆ ಆದ್ರೆ 100 ಫೋನ್ಗಳು ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಅದು ಇದು ಮಾತಾಡೋ ವ್ಯಕ್ತಿ ನಾನಲ್ಲ. ಮತ್ತೆ ಅನಗತ್ಯವಾಗಿ ಈ ವಿಷಯದಲ್ಲಿ ಇನ್ನೊಂದು ನಿಮಗೆ ವಿಷಯ ಹೇಳ್ಬೇಕು ಅಂತಂದ್ರೆ, ನೋಡಿ, ಇವತ್ತು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಒಂದ್ಸಲ ತೀರ್ಮಾನ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಆ ರೂಟಲ್ಲಿ ನಾವು ಕೆಲಸ ಮಾಡಬೇಕು. ಅತ್ಯಂತ ಹಿರಿಯರಾದ ಲಾಲ್ ಕೃಷ್ಣ ಅದ್ವಾನಿ ಅವರು ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಪಾರ್ಟಿ ತೀರ್ಮಾನ ಮಾಡಿದಾಗ ಅದ್ವಾನಿ ಅವರು ಸೇರಿ ಎಲ್ಲರೂ ಕೆಲಸ ಮಾಡಿದ್ರು ಮೋದಿ ಅವ್ರಿಗೋಸ್ಕರ. ಅದೇ ಒಂದು ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಅನಗತ್ಯವಾಗಿ ವಿಜೇಂದ್ರ ಅವ್ರನ್ನ ಒಂದು 5-6 ಮಂದಿ ಏನೋ ಮಾತಾಡ್ತಾ ಇದ್ರೆ, ಶ್ರಾವಣ್ ಕೂಡ ಅವ್ರ ಜೊತೆಯಲ್ಲಿ ಸೇರಿ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿದ್ರೆ, ಜನಾರ್ದನ್ ರೆಡ್ಡಿ ಬಗ್ಗೆ ಮಾತಾಡಿದ್ರೆ ನಾನು ಬಹಳ ದೊಡ್ಡವನಾಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ದಡ್ಡತನ. ಹಾಗಾಗಿ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತದಾರರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ನಾಯಕರುಗಳಾಗಿರ್ಬೋದು ವಿಜೇಂದ್ರ ಅವ್ರನ್ನ ಒಪ್ಪಿ ಇವತ್ತು ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಒಂದು 5-6 ಮಂದಿಗೆ ಅಸಮಾಧಾನ ಇದ್ರೆ ಅದರಲ್ಲಿ ನೀನ್ ಕೂಡ ಹೋಗಿ ಸೇರ್ಕೊಂಡ್ಬಿಟ್ಟು ಹೋಗ್ತಾ ಮತ್ತೆ ನನ್ನ ಮೇಲೆ, ವಿಜೇಂದ್ರ ಅವ್ರ ಮೇಲೆ, ಇನ್ನು ಈ ಕೇಂದ್ರ ನಾಯಕರುಗಳ ಮೇಲೆ ಏನೋ ನೀನು ಮಾತಾಡಿ ಹೋಗ್ಬೇಕು ಅನ್ನೋದು ಬಹಳ ತಪ್ಪು.